ಯುದ್ಧ ಇದೊಂದು ಪದ ಎಂಥವರನ್ನೇ ಆದರೂ ಒಮ್ಮೆ ಬೆಚ್ಚಿ ಬೀಳಿಸುತ್ತೆ. ಯಾಕಂದ್ರೆ ಯುದ್ಧದ ವ್ಯಾಪ್ತಿ ಅಂತಹದ್ದು. ಕೇವಲ ಯುದ್ಧ ಮಾಡುವ ದೇಶಗಳಷ್ಟೇ ಇದರಿಂದ ನಷ್ಟ ಅನುಭವಿಸುತ್ತಿವೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಈ ಯುದ್ಧದ ಪ್ರಭಾವ ಅದೆಷ್ಟೋ ದೇಶಗಳ ಮೇಲೆ ಬೀರುತ್ತೆ. ಎಲ್ಲೋ ನಡೆಯುವ ಯುದ್ಧ ಮತ್ತೆಲ್ಲೋ ಇರುವ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಅದೆಷ್ಟೋ ರಾಷ್ಟ್ರಗಳ ಆರ್ಥಿಕತೆಯನ್ನ ಹಾಳು ಮಾಡಿಬಿಟ್ಟಿದೆ. ಯಾಕಂದ್ರೆ ನಾವು ಇವತ್ತು ನಿಮ್ಮ ಮುಂದೆ ತರ್ತಿರೋ ಸ್ಟೋರಿ ಅಂತಹದ್ದೇ. ಅದೆಲ್ಲೋ ಮೂಲೆಯಲ್ಲಿ ನಡೆಯುತ್ತಿರುವ ಯುದ್ಧ ನಮ್ಮ ಭಾರತೀಯರನ್ನ ಬಲಿ ತೆಗೆದುಕೊಂಡಿದ್ದು ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಿದು ಸ್ಟೋರಿ ಹೇಳ್ತೀವಿ, ಈ ಸ್ಟೋರಿಯನ್ನ ಕಂಪ್ಲೀಟ್ ನೋಡಿ. ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಇನ್ನೆಷ್ಟು ಪ್ರಾಣಗಳು ಹೋಗಬೇಕೋ, ಅದೆಷ್ಟು ಅನಾಹುತಗಳು ಆಗಬೇಕೋ ಏನೋ. ಇಡೀ ವಿಶ್ವವೇ ಹೇಳಿದ್ರೂ ಈ ಇಬ್ಬರ ನಡುವಿನ ಯುದ್ಧವನ್ನ ನಿಲ್ಲಿಸಲು ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ 30,000ಕ್ಕೂ ಹೆಚ್ಚು ನಾಗರಿಕರು ಈ ಯುದ್ಧದಿಂದ ಬಲಿಯಾಗಿದ್ದಾರೆ. ಇವರ ಯುದ್ಧದ ದಾಹ ಕಡಿಮೆ ಆಗಿಲ್ಲ. ಇಷ್ಟಾದ್ರೂ ಕೂಡ ಒಬ್ಬರ ಮೇಲೆ ಒಬ್ಬರು ದಾಳಿಯನ್ನ ಮಾಡ್ತಲೇ ಇದ್ದಾರೆ. ಇದರಿಂದ ಬೇಸತ್ತ ರಾಷ್ಟ್ರಗಳು ಇವುಗಳ ಸಹವಾಸವೇ ಬೇಡ ಅಂತ ಸುಮ್ಮನಿದ್ರೂ ಒಂದಲ್ಲ ಒಂದು ರೀತಿ ಎಫೆಕ್ಟ್ ಕೊಡ್ತಾನೇ ಇದೆ. ಅದರಲ್ಲಿಯೂ ಇದೀಗ ಭಾರತಕ್ಕೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ಅದೇನೆಂದ್ರೆ ಅದುವೇ ಕೇರಳ ಯುವಕನೊಬ್ಬರನ್ನ ಹಮಾಸ್ ಬೆಂಬಲಿತ ಉಗ್ರರು ಹತ್ಯೆ ಮಾಡಿರುವ ವಿಚಾರ. ನಿಮಗೆ ಅನ್ಸಿರಬಹುದು ಎಲ್ಲಿಯ ಕೇರಳ ಎಲ್ಲಿಯ ಹಮಾಸ್ ಅಂತ. ಆದ್ರೆ ಜೀವನ ಅನ್ನೋದು ಯಾರನ್ನ ಎಲ್ಲಿಗೆ ಬೇಕಾದ್ರೂ ಕರೆದೊಯ್ಯುತ್ತೆ. ಹಾಗೆ ಜೀವನಕ್ಕಾಗಿ ಬದುಕು ಕಟ್ಟಿಕೊಳ್ಳಲು ಇಸ್ರೇಲ್ಗೆ ಹೋಗಿದ್ದ ಯುವಕನಿಂದ ಹಮಾಸ್ ಮತ್ತು ಇಸ್ರೇಲ್ನ ಯುದ್ಧದ ಪರಿಣಾಮ ಜೀವವನ್ನ ಕಳೆದುಕೊಂಡಿದ್ದಾನೆ. ಹೌದು, ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಯುದ್ಧದಲ್ಲಿ ಕೇರಳದ ಯುವಕನೊಬ್ಬ ಉತ್ತರ ಇಸ್ರೇಲ್ನ ಮಾರ್ಗೋಲಿಟ್ನಲ್ಲಿ ಮೃತಪಟ್ಟಿದ್ದಾನೆ. ಆ ಯುದ್ಧ ಆರಂಭವಾದ ಬಳಿಕ ಭಾರತೀಯರೊಬ್ಬರು ಹತರಾಗಿರುವುದು ಇದೇ ಮೊದಲು. ಹಾಗಂತ ಈತ ಏನ್ ಯುದ್ಧ ಮಾಡೋದಕ್ಕೆ ಹೋಗಿದ್ನ ಅಂದ್ರೆ ಇಲ್ಲ, ತನ್ನ ಪಾಡಿಗೆ ತಾನು ತೋಟದಲ್ಲಿ ಕೆಲಸ ಮಾಡ್ತಿದ್ದ. ಇಂತಹ ಸಂದರ್ಭದಲ್ಲಿ ಈ ಅನಾಹುತ ನಡೆದಿದೆ. ಹೌದು, ಹಮಾಸ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆಯು ಸಿಡಿಸಿದ ಟ್ಯಾಂಕ್ ನಿಗ್ರಹ ಕ್ಷಿಪಣಿಯು ಮಾರ್ಗೋಲಿಟ್ ಗಡಿ ಭಾಗದ ಹಣ್ಣಿನ ತೋಟಕ್ಕೆ ಅಪ್ಪಳಿಸಿದೆ. ಅಲ್ಲಿ ಕೆಲಸ ಮಾಡ್ತಿದ್ದ ಕೇರಳ ಮೂಲದ 3 ಗಾಯಗೊಂಡಿದ್ದಾರೆ. ಅವರಲ್ಲಿ ಕೊಲ್ಲಂ ಮೂಲದ 31 ವರ್ಷದ ಪ್ಯಾಟ್ ನಿಬಿನ್ ಮ್ಯಾಕ್ಸ್ವೆಲ್ ಸಾವನ್ನಪ್ಪಿದ್ದಾನೆ. ಇನ್ನು ಒಂದು ವಿಚಿತ್ರ ಏನಂದ್ರೆ ಕೇವಲ 2 ತಿಂಗಳ ಹಿಂದಷ್ಟೇ ಈತ ಇಸ್ರೇಲ್ಗೆ ಹೋಗಿದ್ದಂತೆ. ಕೇವಲ 31 ವರ್ಷ ವಯಸ್ಸಿನ ಯುವಕ 5 ವರ್ಷದ ಮಗು ಮತ್ತು 7 ತಿಂಗಳ ಗರ್ಭಿಣಿ ಪತ್ನಿಯನ್ನ ಬಿಟ್ಟು ಬಂದಿದ್ದ. ಮ್ಯಾಕ್ಸ್ವೆಲ್ ಇದೀಗ ಉಗ್ರರ ಕ್ಷಿಪಣಿ ದಾಳಿಗೆ ಬಲಿಯಾಗಿದ್ದಾನೆ. ಇನ್ನು ಉಳಿದ ಇಬ್ಬರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚೇತರಿಸಿಕೊಳ್ತಿದ್ದಾರೆ. ಲೆಬನಾನ್ನಲ್ಲಿನ ಶಿಯಾ ಹೆಜ್ಬುಲ್ಲಾ ಬಣವು ಈ ದಾಳಿ ನಡೆಸಿದೆ ಎನ್ನಲಾಗ್ತಿದೆ. ಇದು ಹಮಾಸ್ ಉಗ್ರರಿಗೆ ಬೆಂಬಲವಾಗಿ ನಿಂತಿದೆ. ಅಕ್ಟೋಬರ್ 8ರಿಂದಲೂ ಈ ಉಗ್ರ ಸಂಘಟನೆ ದಾಳಿಯನ್ನ ಮಾಡ್ತಲೇ ಇದೆ. ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನ ನಡೆಸುತ್ತಲೇ ಇದ್ದು ಹಲವರ ಪ್ರಾಣವನ್ನ ಬಲಿ ತೆಗೆದುಕೊಂಡಿದೆ. ಇನ್ನು ಈ ದುರಂತದ ಕುರಿತು ಇಸ್ರೇಲ್ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದೆ. ಇದೊಂದು ಏಡಿತನದ ಕೃತ್ಯ, ಇದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎನ್ನುವಂತಹ ಮಾತನ್ನ ಇಸ್ರೇಲ್ ಹೇಳಿದೆ. ಇದು ಭಾರತದ ಮೇಲಿನ ಎಫೆಕ್ಟ್ ಆದ್ರೆ ಇನ್ನು ಅದೆಷ್ಟೋ ರಾಷ್ಟ್ರಗಳಿಗೆ ಅದೆಷ್ಟೋ ವಿಧದಲ್ಲಿ ಎಫೆಕ್ಟ್ ಹೊಡಿತಿರೋದು ನಿಮಗೆ ಗೊತ್ತಿರುವಂತದ್ದೇ. ಇದೇ ಯುದ್ಧದಿಂದ ಇದೀಗ ಕೆಂಪು ಸಮರದಲ್ಲಿ ದಾಳಿಗಳು ಹೆಚ್ಚಾಗಿದ್ದು ಅದರಿಂದ 30% ಆರ್ಥಿಕತೆಗೆ ಹೊಡೆತ ಬಿದ್ದಿದೆ. ಜಪಾನ್, ಜರ್ಮನಿಯ ಆರ್ಥಿಕತೆಯಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ. ಏನೋ ಈ ಯುದ್ಧ ನಡೀತಿರೋದು ಇಸ್ರೇಲ್ ಮತ್ತು ಹಮಾಸ್ ನಡುವೆ. ಆದರೆ ಅರ್ಧಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರೋದು ಏನೂ ಅರಿಯದ ಪ್ಯಾಲೆಸ್ತೈನ್ ನಾಗರಿಕರು. ಪಾಪ ಅವರ ಪರಿಸ್ಥಿತಿ ಕೇಳುವಂತೆಯೇ ಇಲ್ಲ. ಯಾಕಂದ್ರೆ ಬೆಳಗೆದ್ರೆ ಸಾಕು ಕ್ಷಿಪಣಿಗಳ ಸದ್ದು, ಗುಂಡಿನ ಶಬ್ದಗಳೇ ಕೇಳುತ್ತವೆ. ತುತ್ತು ಅನ್ನಕ್ಕಾಗಿಯೇ ಪರದಾಡ್ತಿದ್ದಾರೆ ಜನ. ಮೊನ್ನೆಯಷ್ಟೇ ಊಟ ಪಡೆಯಲು ಹೋಗಿ ನೂಕುನುಗ್ಗಲಿಗೆ 104 ಜನರು ಸಾವನ್ನಪ್ಪಿದ್ದು ಮತ್ತೊಂದು ದುರಂತ. ವಿಶ್ವಸಂಸ್ಥೆಯೇ ಮಧ್ಯ ಪ್ರವೇಶಿಸಿದ್ರೂ ಇದು ಬಗೆಹರಿಯದೇ ಇರೋದು ಇನ್ನೊಂದು ವಿಪರ್ಯಾಸ. ಇಷ್ಟೆಲ್ಲ ಆದ್ರೂ ಈ 2 ಗುಂಪುಗಳ ಈ 2 ತಂಡಗಳ ನಾಯಕರಿಗೆ ಮಾತ್ರ ಯುದ್ಧದ ಹಪಾಪಿ ಮಾತ್ರ ಹೋಗ್ತಿಲ್ಲ. ಯುದ್ಧ ನಿಲ್ಲುತ್ತಿಲ್ಲ. ಇದರಿಂದ ನಮ್ಮ ಭಾರತೀಯರ ಪ್ರಾಣ ಹೋಗಿದ್ದು ಮಾತ್ರ ದುರಂತವೇ ಸರಿ.